ನಾನು ಶ್ವೇತಾ ಮೋಹನ್ ಬಿಡಿಕರ್, ಜಮಖಂಡಿ ಮತಕ್ಷೇತ್ರದ ಮತದಾರರ ನೋಂದಣಾಧಿಕಾರಿ. ಚುನಾವಣಾ ಆಯೋಗವು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 30 ಜೂನ್ನಿಂದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನವನ್ನು, ಮತದಾರರ ಯಾದಿಯನ್ನು ಪರಿಷ್ಕರಣೆ ಮಾಡುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಕುರಿತಾಗಿ ಸಾಕಷ್ಟು ಬಾರಿ ತಮ್ಮೊಟ್ಟಿಗೆ ನಾನು ಮಾತನಾಡಿದ್ದೀನಿ. ಇವತ್ತಿನಿಂದ 30/6/2026ರಿಂದ 29/7/2026ರವರೆಗೆ ಜಮಖಂಡಿ ಮತಕ್ಷೇತ್ರದ 2,30,006 ಮತದಾರರಿಗೆ ನಮ್ಮ BLOಗಳು ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮ್ಗಳನ್ನು, ಗಣತಿ ನಮೂನೆಗಳನ್ನು ವಿತರಣೆ ಮಾಡ್ತಾರೆ ಮತ್ತು ಆ ಗಣತಿ ನಮೂನೆಗಳನ್ನು ಮತ್ತೆ ವಾಪಸ್ ತಮ್ಮ ಕಡೆಯಿಂದ ಪಡೆದುಕೊಳ್ತಾರೆ. ಈ ಗಣತಿ ನಮೂನೆಗಳನ್ನು ಫಿಲಪ್ ಮಾಡುವುದು ಯಾವ ರೀತಿ ಅಂತ ತಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ವಿಷಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎನ್ಯುಮರೇಷನ್ ಫಾರ್ಮ್ ಅಂದರೆ ಈ ಫಾರ್ಮ್ಯಾಟಲ್ಲಿ ಇರ್ತದೆ. ಈ ಗಣತಿ ನಮೂನೆಯನ್ನು ಇವತ್ತಿನಿಂದ ಎಲ್ಲ BLOಗಳು ತಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. 2 ಪ್ರತಿಯಲ್ಲಿ, ಒಬ್ಬ ಮತದಾರನಂದು 2 ಪ್ರತಿಯಲ್ಲಿ ಇರ್ತದೆ. ತಮ್ಮ ಮನೆಯಲ್ಲಿರುವಂತಹ ಮೆಂಬರ್ಸ್ಗಳು ಎಷ್ಟು ಜನ ಇದ್ದಾರೆ, ಕುಟುಂಬದ ಮೆಂಬರ್ಸ್ಗಳು ಎಷ್ಟಿದ್ದಾರೆ, ಎಷ್ಟು ಮತದಾರರಿದ್ದಾರೆ, ಅವರ ಆಧಾರದ ಮೇಲೆ 2 ಪ್ರತಿಗಳನ್ನು ಕೊಟ್ಟು ಹೋಗ್ತಾರೆ. ಸೊ ಇದನ್ನ ಇಮಿಡಿಯೇಟ್ಲಿ ತಾವು ಸಹ ತುಂಬಿ ಆಗಿಂದಾಗನೇ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ವಾಪಸ್ ಕೊಡ್ಬೋದು. ಇಲ್ಲ ಅಂತಂದ್ರೆ 2-3 ದಿನ ಬಿಟ್ಟು ಮತ್ತೆ ಯಾವಾಗ BLO ತಮ್ಮ ಮನೆಗೆ ಬರ್ತಾರೋ ಅವಾಗ ವಾಪಸ್ ಕೊಡ್ಬೋದು. ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡೋದು ಹೇಗೆ ಅಂತಂದ್ರೆ, ಈ ಫಸ್ಟ್ ಏನ್ ಕಾಲಮ್ ಇದೆ ಇದರಲ್ಲಿ ನಿಮ್ಮ ಮತಗಟ್ಟೆ ಹೆಸರು, ಮತಗಟ್ಟೆ ನಂಬರು, ಆಮೇಲೆ ನಿಮ್ಮ ಹೆಸರು, ನಿಮ್ಮ ಮತದಾರರ ಯಾದಿಯಲ್ಲಿ ನಿಮ್ಮ ನಂಬರು, ಆಮೇಲೆ ನಿಮ್ಮ ಫೋಟೋ ಭಾವಚಿತ್ರ ಇರ್ತದೆ. ಇದು ಪ್ರೀ ಪ್ರಿಂಟೆಡ್ ಇನ್ಫಾರ್ಮೇಶನ್ ಇರ್ತದೆ. ಈ QR ಕೋಡ್ ಯೂನಿಕ್ ಆಗಿರ್ತದೆ. 2,30,000 ಏನು ಮತದಾರರು ಇದ್ದಾರೋ ಅವರೆಲ್ಲರಿಗೂ ಬೇರೆ ಬೇರೆ ಆದಂತ QR ಕೋಡ್ ಇರ್ತದೆ. ಇನ್ನು 2 ಪಾರ್ಟ್ಗಳು ಬರ್ತವೆ ಇಲ್ಲಿ. ಯಾರ್ಯಾರು ಯಾವ ಪಾಠನ ತುಂಬಬೇಕು ಅಂತ ಹೇಳ್ತೀನಿ. 2002ರಲ್ಲಿ ಏನು ನಾವು ಪರಿಷ್ಕರಣೆಯನ್ನ ಮಾಡಿದ್ವಿ, ಆ ಸಮಯದಲ್ಲಿ ಇರುವಂತಹ ಮತದಾರರು ಯಾರಿದ್ರು ಅವರು ಇಲ್ಲಿ ತುಂಬೋದು. ಡೀಟೇಲ್ಸ್ ಆಫ್ ದಿ ಎಲೆಕ್ಟರ್ ರೋಲ್ ಆಫ್ ದಿ ಲಾಸ್ಟ್ SIR ಅಂತಂದಾಗ ಇಲ್ಲಿ ಅವರ ಡೀಟೇಲ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ನಾನು ಮತದಾರರ ಇದ್ದು ನಂದು 2002ರಲ್ಲಿ ನನ್ನ ಹೆಸರು ಆ ಮತದಾರರ ಲಿಸ್ಟ್ ಅಲ್ಲಿ ಇತ್ತು ಅಂತಂದ್ರೆ ನಾನು ಈ ದಾಖಲೆಯನ್ನ, ಈ ಕಾಲಮ್ ಅನ್ನ ಫಿಲ್ಅಪ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಎಲೆಕ್ಟರ್ ನೇಮ್, ನನ್ನ ಹೆಸರು, ಎಪಿಕ್ ನಂಬರ್ ಅವಾಗ ಅವೈಲೇಬಲ್ ಇದ್ದಿದ್ದು. ರಿಲೇಟಿವ್ಸ್ ನೇಮ್ ಅಂತಂದಾಗ ನನಗೆ ಆ ಸಮಯದಲ್ಲಿ ರಿಲೇಟಿವ್ ಯಾರು, ತಂದೆ ತಾಯಿ, ಇದನ್ನ BLO ತಮಗೂ ಮಾಹಿತಿಯನ್ನ ಕೊಡ್ತಾರೆ. BLO ಆಪ್ ಅಲ್ಲಿ ಆಲ್ರೆಡಿ ಮ್ಯಾಪಿಂಗ್ ಆಗಿರೋದನ್ನ ನಾವು ತಗೋಬಹುದು. ಆ ವ್ಯಕ್ತಿಗೆ ತಮ್ಮ ರಿಲೇಶನ್ಶಿಪ್ ಏನು, ತಂದೆ ತಾಯಿ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ. ಆಮೇಲೆ ಡಿಸ್ಟಿಕ್, ಸ್ಟೇಟು, AC ನೇಮ್ 21 ಜಮಖಂಡಿ. ಸೊ ಅದನ್ನ ಹೊರತುಪಡಿಸಿ 2002ರಲ್ಲಿ ಯಾರ ಹೆಸರಿಲ್ವೋ ಅಂತಂದ್ರೆ ನ್ಯೂ ಜನರೇಷನ್ ಯಾರಿದ್ದೀರಿ, 40 ವರ್ಷ ಒಳಗಿನವರು ಯಾರಿದ್ದೀರಿ, 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿನವರು ಯಾರ್ಯಾರಿದ್ದೀರಿ, ಅವರೆಲ್ಲರೂ ಈ ಕಡೆ ಭಾಗದಲ್ಲಿ ತುಂಬಬೇಕಾಗ್ತದೆ. ಇವರು 2002ರಲ್ಲಿ ತಮ್ಮ ತಂದೆ, ತಮ್ಮ ತಾಯಿ ಅಥವಾ ತಮ್ಮ ರಿಲೇಟಿವ್ಸ್ ಯಾರಾದ್ರೂ 2002ರಲ್ಲಿ ಇದ್ರು ಅಂತಂದ್ರೆ ಅವರ ಎಪಿಕ್ ಅನ್ನ ಮ್ಯಾಪಿಂಗ್ ಮಾಡಿ ಇಲ್ಲಿ ಡೀಟೇಲ್ಸ್ ಅನ್ನ ತುಂಬಬೇಕಾಗ್ತದೆ. ನೇಮ್, ಎಪಿಕ್ ನಂಬರ್ ಇಫ್ ಅವೈಲೇಬಲ್, ರಿಲೇಟಿವ್ಸ್ ನೇಮ್, ನೀವು ಯಾರೊಂದಿಗೆ ಮ್ಯಾಪಿಂಗ್ ಮಾಡ್ತಿದ್ರಿ ಅದರ ಮಾಹಿತಿ, ಅವರು ನಿಮಗೆ ಏನ ರಿಲೇಷನ್ ಆಗ್ತಾರೆ, ಯಾವ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅದು, ಮತ್ತು ಡಿಸ್ಟ್ರಿಕ್ಟ್, ಸ್ಟೇಟ್. AC ನೇಮ್ ದಟ್ ಈಸ್ 21 ಜಮಖಂಡಿ. ಇನ್ನು ಕೆಳಗಿನ ಭಾಗದಲ್ಲಿ ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್ ಅದು ಆಪ್ಷನಲ್ ಇರ್ತದೆ. ಆಮೇಲೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹೇಳಬೇಕು. ಫಾದರ್ಸ್ ಅಥವಾ ಗಾರ್ಡಿಯನ್ಸ್ ಯಾರಿದ್ದಾರೋ ಅವರ ಹೆಸರು, ಅವರ ಎಪಿಕ್ ನಂಬರು, ಮದರ್ಸ್ ನೇಮ್, ಅವರ ಎಪಿಕ್ ನಂಬರು, ಸ್ಪೌಸ್ ಗಂಡ ಹೆಂಡತಿ ದಂಪತಿಗಳಿದ್ರು ಅಂದ್ರೆ ಅವರ ಹೆಸರು ಮತ್ತು ಅವರ ಎಪಿಕ್ ನಂಬರ್, ಈ ದಾಖಲೆಯನ್ನ ಕೊಡಬೇಕು. ಕಡ್ಡಾಯವಾಗಿ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಮತದಾರರು ಇದನ್ನ ತುಂಬಲೇಬೇಕು ಮತ್ತು ವಾಪಸ್ ನಮ್ಮ ಮತಗಟ್ಟೆ ಅಧಿಕಾರಿಗಳಿಗೆ ವಾಪಸ್ ಕೊಡಬೇಕು. ಇಲ್ಲಿ ವಿಶೇಷವಾಗಿ ಏನಂತಂದ್ರೆ, ಈ ಫಾರ್ಮ್ ಅನ್ನ ತುಂಬಿ ವಾಪಸ್ ಕೊಡುವಾಗ ನೀವು ಮತ್ತೆ ಬೇರೆ ಯಾವುದೇ ದಾಖಲೆಗಳನ್ನ ಲಗತ್ತಿಸುವಂತಿಲ್ಲ. ಒಂದ್ ವೇಳೆ ತಮ್ಮ ಮನೆಯಲ್ಲಿ ಯಾರಾದ್ರೂ ಮೈತ ಆಗಿದ್ರು ಅಂತಂದ್ರೆ, ಅವರ ಪಂಚನಾಮೆ ವರದಿ ಆಧಾರದ ಮೇಲೆ ನಾವು ಮತಗಟ್ಟೆ ಅವರಿಗೆ ಕೊಟ್ಟಿರುವಂತಹ ಎನ್ಯುಮರೇಷನ್ ಅನ್ನ ವಾಪಸ್ ಬ್ಲಾಂಕ್ ಆಗಿ ತಗೊಂಡು ಪಂಚನಾಮೆಯನ್ನ ಮಾಡುವಂತಹ ಕೆಲಸವನ್ನ ಬೂತ್ ಲೆವೆಲ್ ಆಫೀಸರ್ಗಳು ಮಾಡ್ತಾರೆ. ಕೊನೆಯದಾಗಿ ಇಲ್ಲಿ signature or left thumb impression of elector or any adult family member. ಯಾರಾದ್ರೂ ಅಡಲ್ಟ್ ತಮ್ಮ ಮನೆಯಲ್ಲಿ 18 ವರ್ಷ ಮೇಲ್ಪಟ್ಟು ಇರುವಂತಹ ಯಾರಿದ್ದಾರೋ ಅವರ ಸಹಿ ಅಥವಾ ಲೆಫ್ಟ್ ಹ್ಯಾಂಡ್ ನ
ಥಂಬ್ನ ಇಂಪ್ರೆಷನ್ ಅನ್ನ ಮೂಡಿಸಿ ಇದನ್ನ ಮತಗಟ್ಟೆ ಅಧಿಕಾರಿಗೆ ಕಡ್ಡಾಯವಾಗಿ ಕೊಡಬೇಕು. ಸೊ ಇದಿಷ್ಟು ಮಾಹಿತಿ ಇದೆ. ಇವತ್ತಿನಿಂದ ನಾವು ಕಾರ್ಯಾರಂಭವನ್ನ ಮಾಡಿದ್ದೀವಿ. ಸಾರ್ವಜನಿಕರ ಸಹಕಾರ, ಮತದಾರರ ಸಹಕಾರ ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರೋದ್ರಿಂದ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೂ ನಾನು ಈ ಮಾಹಿತಿಯನ್ನ ಹಂಚ್ಕೊಳ್ತಿದ್ದೀನಿ. ದಯವಿಟ್ಟು ಬಂದಿರುವಂತಹ BLOಗಳಿಗೆ ಸಹಕರಿಸಿ ತಮ್ಮಲ್ಲಿರುವಂತಹ ಮಾಹಿತಿಯನ್ನ ಕೊಡಿ. ಫಾರ್ಮ್ ಅನ್ನ ಫಿಲ್ಅಪ್ ಮಾಡೋದಕ್ಕೆ ನಮ್ಮ ಮತಗಟ್ಟೆ ಅಧಿಕಾರಿಗಳೇ ಸಹಾಯ ಮಾಡ್ತಾರೆ. ಅಂಡ್ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಮತ್ತು ನಗರಸಭೆ, ನಮ್ಮ ಜಮಖಂಡಿ ನಗರಸಭೆಯಲ್ಲಿ ಎಲ್ಲ ಕಡೆಯೂ ನಾವು ಫೆಸಿಲಿಟಿ ಸೆಂಟರ್ಗಳನ್ನ ಓಪನ್ ಮಾಡಿದೀವಿ. ಅವುಗಳ ಕಾಂಟ್ಯಾಕ್ಟ್ ನಂಬರು ಸಹ ನಮ್ಮ ತಹಶೀಲ್ದಾರ್ ಕಚೇರಿಯಲ್ಲಿ ಸಿಗ್ತದೆ. ಅವುಗಳನ್ನ ಆಧರಿಸಿ ತಾವು ಫಾರ್ಮ್ ಅನ್ನ ತುಂಬೋದಕ್ಕೆ ಏನಾದರೂ ಕಷ್ಟ ಆಯಿತು ಅಂತಂದ್ರೆ ಅಲ್ಲಿ ಹೋಗಿ ತಾವು ಕಡ್ಡಾಯವಾಗಿ ಫಾರ್ಮ್ ಅನ್ನ ತುಂಬಿಸುವಂತ ಕೆಲಸವನ್ನ ಮಾಡಬೇಕು. ಇದಿಷ್ಟು ಮಾಹಿತಿ ಇರ್ತದೆ. ನಮ್ಮ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮತಗಟ್ಟೆ ಅಧಿಕಾರಿಗಳು ಮತ್ತು ಮತದಾರರೊಂದಿಗೆ ನಾವು ಬಹಳಷ್ಟು ಸಹಕಾರದೊಂದಿಗೆ, ಸಮನ್ವಯದೊಂದಿಗೆ ಸಾಧಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.